ವಿಷಯ ಬಂದ್ಬಿಟ್ಟು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡೋಣ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಅಂದ್ರೆ ಏನು ಅಂತೇಳಿ. ಅದೇ ರೀತಿಯಾಗಿ ಈ ಒಂದು ಇನ್ಪುಟ್ ಮತ್ತು ಔಟ್ಪುಟ್ ಅಂದ್ರೆ ಏನು ಅಂತ ಹೇಳಿ ವಿವರವಾಗಿ ನೋಡೋದಾದ್ರೆ ನೀವು ನಮ್ಮ ಚಾನಲ್ ಪೇಜಿಗೆ ಹೋಗಿ ಅಲ್ಲಿ ಕಂಪ್ಯೂಟರ್ ಅಂತ ಹೇಳಿ ಪ್ಲೇಲಿಸ್ಟ್ ಇದೆ. ಆ ಕಂಪ್ಯೂಟರ್ನ ಪ್ಲೇಲಿಸ್ಟ್ ನ ಓಪನ್ ಮಾಡಿದಾಗ ನಿಮ್ಗೆ ಕಂಪ್ಯೂಟರ್ನ ವಿಡಿಯೋಗಳು ಸಿಗುತ್ತವೆ. ಅಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ನಾನು ತಿಳಿಸಿದ್ದೀನಿ, ಅದನ್ನ ನೀವು ವಿವರವಾಗಿ ನೋಡ್ಬೋದು. ಹಾಗಾದ್ರೆ ಪ್ರಶ್ನೆ ನೋಡ್ತೀವಿ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, OMR ಮೌಸ್, ಧ್ವನಿ ಗುರುತಿಸುವಿಕೆ ಸಾಧನ, ಮಾನಿಟರ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇನ್ಪುಟ್ ಸಾಧನ ಅಲ್ಲ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನಿಟರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಮಾನಿಟರ್ ಅಂತಕ್ಕಂಥದ್ದು ಇದೊಂದು ಔಟ್ಪುಟ್ ಸಾಧನ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಾನಿಟರ್. ಒಂದು ಮಾನಿಟರ್ ಅಂತಕ್ಕಂಥದ್ದು ಒಂದು ಔಟ್ಪುಟ್ ಸಾಧನವಾಗಿದ್ದು ಇದು ಮಾಹಿತಿಯನ್ನ ಪರದೆಯ ಮೇಲೆ ತೋರಿಸ್ತಕ್ಕಂಥದ್ದು, ಔಟ್ಪುಟ್ ಅನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಇದೊಂದು ಇನ್ಪುಟ್ ಸಾಧನ ಅಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ಪುಟ್ ಸಾಧನ ಅಂದ್ರೆ ಏನು, ಅದೇ ರೀತಿಗೆ ಔಟ್ಪುಟ್ ಸಾಧನ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ವಿವರವಾಗಿ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಡಾಟ್ ಮ್ಯಾಟ್ರಿಕ್ಸ್ ಎಂಬುದು ಒಂದು ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು ಕೂಡ. ಡಾಟ್ ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ಡ್ಯಾಶ್ ಆಗಿದೆ ಅಂತಕ್ಕಂಥದ್ದು. ಇದೊಂದು ಟೇಪೋ ಅಥವಾ ಪ್ರಿಂಟರೋ, ಡಿಸ್ಕ್ ಅಥವಾ ಮಾನಿಟರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಟ್ ಮ್ಯಾಟ್ರಿಕ್ಸ್ ಅಂದ್ರೆ ಇದೊಂದು ಮುದ್ರಕ, ಪ್ರಿಂಟರ್ ಆಗಿರ್ತಕ್ಕ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ವಿಷಯ ಕೂಡ ನಮ್ಗೆ ಗೊತ್ತಿರಬೇಕು. ಡಾಟ್ ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ಇದೊಂದು ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಸಣ್ಣ ಬಿಂದುಗಳ ಮೂಲಕ ಅಕ್ಷರಗಳನ್ನ ಮುದ್ರಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಹೇಗೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಇಂಪ್ಯಾಕ್ಟ್ ಪ್ರಿಂಟರ್ ಅಂತಕ್ಕಂಥದ್ದು ಕಾಗದದ ಮೇಲೆ ಹತ್ತಿ ಅಥವಾ ಇಂಪ್ಯಾಕ್ಟ್ ಮಾಡಿ ಮುದ್ರಿಸ್ತಕ್ಕಂಥ ಪ್ರಿಂಟರ್. ಅಂದ್ರೆ ಪ್ರಿಂಟರ್ ಒಳಗೆ ಒಂದು ರಿಬ್ಬನ್, ಇಂಕ್ ರಿಬ್ಬನ್ ಇರ್ತಕ್ಕಂಥದ್ದು. ಈ ಇಂಕ್ ರಿಬ್ಬನ್ ಏನ್ ಮಾಡ್ತದ ಅಂದ್ರ ಕಾಗದ ಮೇಲೆ ಅಂದ್ರೆ ಇಂಪ್ಯಾಕ್ಟ್ ಅನ್ನ ಟಚ್ ಮಾಡಿ ಈ ರೀತಿಯಾಗಿ ಹೊಡೆದಾಗ ಏನದಂದ್ರ ಅಕ್ಷರಗಳು ಏನದಂದ್ರ ಅಲ್ಲಿ ಮುದ್ರಣ ಆಗ್ತಕ್ಕಂಥ ನೋಡ್ತೀವಿ. ಇದನ್ನೇನಂತೇಳಿ ಕರೀತಾರಂದ್ರ ಇಂಪ್ಯಾಕ್ಟ್ ಪ್ರಿಂಟರ್ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಅದು ಟೈಪ್ ರೈಟರ್ ಹಾಗೆ ಕಾಗದಕ್ಕೆ ಹೊಡೆದು ಅಕ್ಷರಗಳನ್ನ ಮುದ್ರಿಸ್ತಕ್ಕಂಥದ್ದು. ಹಾಗಾಗಿ ಇದಕ್ಕ ಏನಂತೇಳಿ ಕರೀತಾರಂದ್ರ ಇಂಪ್ಯಾಕ್ಟ್ ಪ್ರಿಂಟರ್ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ಇಂಪ್ಯಾಕ್ಟ್ ಪ್ರಿಂಟರ್ ನಲ್ಲಿ ಬಳಸ್ತಕ್ಕಂಥ ಸಾಧನ ಯಾವುದು ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ. ಹಾಗೆ ಗೊತ್ತಿರಬೇಕು, ರಿಬ್ಬನ್ ಅಂತಕ್ಕಂಥದ್ದು ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, GUI ವಿಸ್ತೃತ ರೂಪ ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು ನೋಡ್ತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ನ್ಯಾಷನಲ್ ಅಂತೇಳಿ, ಗ್ರಾಫಿಕಲ್ ಯೂನಿಟ್ ಇಂಟರ್ಫೇಸ್ ಅಂತ ಹೇಳಿ ನೋಡ್ತೀವಿ, ಗ್ರಾಫಿಕಲ್ ಯೂನಿಟ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು. ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ GUI ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. GUI ಅಂದ್ರೆ ಇವು ಐಕಾನ್ಗಳು ಮತ್ತು ವಿಂಡೋಸ್ಗಳ ಮೂಲಕ ಕಂಪ್ಯೂಟರ್ ಅನ್ನ ಬಳಸ್ತಕ್ಕಂಥ ವಿಧಾನ. ಸರಳವಾಗಿ ಹೇಳೋದಾದ್ರೆ ಉದಾಹರಣೆಗೆ ನಾವು ನಮ್ಮ ಮೊಬೈಲ್ ಮೇಲೆ ಓಪನ್ ಮಾಡಿದಾಗ ಐಕಾನ್ಗಳು ಕಾಣ್ತಕ್ಕಂಥ ನೋಡ್ತೀವಿ. ಈ ಐಕಾನ್ಗಳನ್ನ ಬಳಸ್ತಕ್ಕಂಥ ನೋಡ್ತೀವಿ. ವಾಟ್ಸಪ್ದಾಗಿರ್ಬೋದು, ಫೇಸ್ಬುಕ್ದಾಗಿರ್ಬೋದು, ಇವುಗಳನ್ನ ಟಚ್ ಮಾಡಿದ ತಕ್ಷಣ ಓಪನ್ ಆಗ್ತಕ್ಕಂಥ ನೋಡ್ತೀವಿ. ಇದನ್ನೇನಂತೇಳಿ ಕರೀತಾರಂದ್ರ GUI ಅಂದ್ರೆ ಚಿತ್ರಗಳು, ಐಕಾನ್ಗಳು ಮತ್ತು ವಿಂಡೋಸ್ ಮೂಲಕ ಕಂಪ್ಯೂಟರ್ನ ಬಳಸ್ತಕ್ಕಂಥ ವಿಧಾನವನ್ನೇ ಏನಂತೇಳಿ ಕರೀತಾರಂದ್ರ GUI ಅಂದ್ರೆ ಚಿತ್ರಗಳು, ಐಕಾನ್ ಮತ್ತು ಮೆನ್ಯುಗಳ ಮೂಲಕ ಕಂಪ್ಯೂಟರ್ ಬಳಸ್ತಕ್ಕಂಥ ಒಂದು ವಿಧಾನ. ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾದ್ರ ಕೆಲಸ ಮಾಡಲು ಆರಂಭಿಸ್ತಕ್ಕಂಥ ನೋಡ್ತೀವಿ. ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಇದಕ್ಕೆ ಉದಾಹರಣೆ ನಾವು ತೆಗೆದುಕೊಳ್ಬಹುದು. ಪ್ರಶ್ನೆ ನೋಡ್ತೀವಿ, OCR ನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನೇಷನ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಆಯ್ಕೆ ಬಿ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ರಿಕಾಗ್ನೇಷನ್ ಅಂತ ಹೇಳಿ ನೋಡ್ತೀವಿ. ಆಪ್ಷನ್ ಸಿ ಮ್ಯಾಗ್ನೆಟಿಕ್ ಇನ್ಫಾರ್ಮೇಶನ್ ಕೇಬಲ್ ರಿಕಾಗ್ನೇಷನ್ ಅಂತ ಹೇಳಿ ನೋಡ್ತೀವಿ. ಆಯ್ಕೆ 4 ಯಾವುದು ಅಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಾಗ್ನೇಷನ್ ಅಂತಕ್ಕಂಥದ್ದು ಒಂದು OCR ನ ವಿಸ್ತೃತ ರೂಪ.
ಒಂದು OCR ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಫೋಟೋದಲ್ಲಿರ್ತಕ್ಕಂಥ ಬರಹವನ್ನು ಕಾಪಿ ಮಾಡ್ಲಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಟೆಕ್ಸ್ಟನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವು ಯಾವ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತೇವೆ ಅಂದರೆ OCRನ ಯೂಸ್ ಮಾಡ್ತಕ್ಕಂಥದ್ದು. OCRನ ಬಳಸಿ ಈ ಒಂದು ಇಮೇಜ್ನಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ನಾವು ಸ್ಕ್ಯಾನನ್ನು ಮಾಡಿದಾಗ ಅದು ಟೆಕ್ಸ್ಟ್ ಆಗಿ ಕನ್ವರ್ಟನ್ನು ಆಗ್ತಕ್ಕಂಥದ್ದು. ಈ ಒಂದು ಟೆಕ್ಸ್ಟ್ ಆಗಿ ಕನ್ವರ್ಟನ್ನು ಆಗಿರ್ತಕ್ಕಂಥ ನಾವು ಸುಲಭವಾಗಿ ಎಡಿಟನ್ನು ಮಾಡ್ಬೋದು. ಅದೇ ರೀತಿಯಾಗಿ ಕಾಪಿಯನ್ನು ಮಾಡ್ಬೋದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ OCR ಅಂತಕ್ಕಂಥದ್ದು ಕಾಪಿ ಮಾಡಲು ಮತ್ತು ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡಲು ಬಳಸಲಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟು, ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಸ್ಕ್ಯಾನರ್, ಮೌಸ್, ಕೀಬೋರ್ಡ್, ಪ್ರಿಂಟರ್. ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಸ್ಕ್ಯಾನರ್, ಮೌಸ್, ಕೀಬೋರ್ಡ್, ಪ್ರಿಂಟರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಿಂಟರ್ ಅಂತಕ್ಕಂಥದ್ದು. ಇದೊಂದು ಇನ್ಪುಟ್ ಸಾಧನವಲ್ಲ, ಇದು ಔಟ್ಪುಟ್ ಕೊಡ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡಿ. ಅದೇ ರೀತಿಯಾಗಿ ಪ್ರಿಂಟರ್ ನೋಡ್ತೀವಿ, ಇದೊಂದು ಔಟ್ಪುಟ್ ಸಾಧನವಾಗಿದ್ದು ಇದು ಕಾಗದದಲ್ಲಿ ಮಾಹಿತಿಯನ್ನು ಮುದ್ರಿಸುತ್ತದೆ. ಹಾಗಾಗಿ ಇದು ಔಟ್ಪುಟ್ ಅನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟು ವಿಷಯ ನೋಡ್ತೀವಿ: ಮೆಮೊರಿ ಮತ್ತು ಘಟಕಗಳು. ಈ ಒಂದು ಮೆಮೊರಿ ಮತ್ತು ಘಟಕಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ: ಗೀಗಾಬೈಟ್ ಪದವು ಏನನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು. ಗೀಗಾಬೈಟ್, GB ಏನನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: 1024 ಬೈಟ್ಸ್ಗಳು, 1024 ಕಿಲೋಬೈಟ್ಗಳು, 1024 ಮೆಗಾಬೈಟ್ಗಳು, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು GB ಅಂದರೆ 1024 ಮೆಗಾಬೈಟ್. ಹಾಗಾಗಿ ಆಪ್ಷನ್ ನಂಬರ್ ಸಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1 KB ಅಂದರೆ 1024 ಬೈಟ್ಸ್ಗಳು. ಅದೇ ರೀತಿಯಾಗಿ ಒಂದು MB ಅಂದರೆ 1024 KB. ಅದೇ ರೀತಿಯಾಗಿ ಒಂದು ಗೀಗಾಬೈಟ್ ಅಂದರೆ ಒಂದು GB ಅಂದರೆ 1024 MB. ಅದೇ ರೀತಿಯಾಗಿ ಒಂದು ಟೆರಾಬೈಟ್ ಅಂದರೆ 1024 GB ಅಂತೇಳಿ ಗೊತ್ತಿರಬೇಕು. ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ: ಅಷ್ಟಮಾನ ಆಕ್ಟಲ್ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯೆಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: 07, 08, 09, 010 ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ. ಇದಕ್ಕೆ ಸರಿಯಾದ ಉತ್ತರ 0 ಮತ್ತು 7 ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕ್ಟಲ್ ನಂಬರ್ ಸಿಸ್ಟಮ್ನಲ್ಲಿ ಒಟ್ಟು 8 ಅಂಕಿಗಳು ಇರುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವುವು ಅಂತೇಳಿ ನಮ್ಗೆ ಗೊತ್ತಿರಬೇಕು: 0 ರಿಂದ 7. ಅದೇ ರೀತಿಯಾಗಿ ಡೆಸಿಮಲ್, ದಶಮಾಂಶದಲ್ಲಿ 10 ಡಿಜಿಟ್ಗಳು. ಅದೇ ರೀತಿಯಾಗಿ ಬೈನರಿಯಲ್ಲಿ 2 ಡಿಜಿಟ್ಸ್, 0 ಮತ್ತು 1. ಆಕ್ಟಾಲ್ನಲ್ಲಿ 8 ಡಿಜಿಟ್ಸ್, 0 ರಿಂದ 7. ಹೆಕ್ಸಾದಲ್ಲಿ 16 ಡಿಜಿಟ್ಸ್. ಹಾಗಾದ್ರೆ ಯಾವುವು ಅಂತೇಳಿ ಕಾಮೆಂಟ್ನ ಮಾಡಿ. ಹೆಕ್ಸಾದಲ್ಲಿ 16 ಡಿಜಿಟ್ಗಳು ಯಾವುವು ಅಂತೇಳಿ ಕಾಮೆಂಟ್ನ ಮಾಡಿ. ಅದೇ ಕೆಳಗಿನ ಪದಗಳಲ್ಲಿ ಯಾವುದು ಅತ್ಯಂತ ಮುಖ್ಯ ಮೆಮೊರಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಅತ್ಯಂತ ಮುಖ್ಯ ಮೆಮೊರಿ ಬಂದ್ಬಿಟ್ಟು ರ್ಯಾಮ್. ಹಾಗಾದ್ರೆ ಇಲ್ಲಿ ರ್ಯಾಮ್ಗೆ ಸಂಬಂಧಿಸಿದ್ದು ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ನಾನ್ ವೋಲ್ಟೈಲ್ ಅಂತೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಶಾಶ್ವತ ಅಂತೇಳಿ ನೋಡ್ತೀವಿ. ನಿಯಂತ್ರಣ ಘಟಕ ಅಂತೇಳಿ ನೋಡ್ತೀವಿ. ತಾತ್ಕಾಲಿಕ ಅಂತಕ್ಕಂಥದ್ದು ನೋಡ್ತೀವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ತಾತ್ಕಾಲಿಕ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಈ ಒಂದು ರ್ಯಾಮ್ ಅಂದರೆ ಗೊತ್ತಿರಬೇಕು, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಕ್ಕಂಥದ್ದು. ಇದರ ಮುಖ್ಯ ಲಕ್ಷಣಗಳ ಮೇಲೆ ಕೂಡ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರ್ಯಾಮ್ ಅಂತಕ್ಕಂಥದ್ದು ತುಂಬಾ ವೇಗವಾಗಿ ಕೆಲಸವನ್ನ ಮಾಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದರ ಮೆಮೊರಿ ಬಂದ್ಬಿಟ್ಟು ತಾತ್ಕಾಲಿಕವಾಗಿ ಇರ್ತಕ್ಕಂಥದ್ದು. ಅಂದ್ರೆ ಕಂಪ್ಯೂಟರ್ ಆಫ್ ಮಾಡಿದ್ರೆ ಒಂದು ಡಾಟಾ ಹಸಿ ಹೋಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕೆಳಗಿನ ಪದಗಳಲ್ಲಿ ಯಾವುದು ಅತ್ಯಂತ ಮುಖ್ಯ ಮೆಮೊರಿಗೆ ಸಂಬಂಧಿಸಿದ ಪದವಾಗಿದೆ ಅಂತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ತಾತ್ಕಾಲಿಕ, ಆಪ್ಷನ್ ನಂಬರ್ ಡಿ.
ಅದೇ ರೀತಿಯಾಗಿ ಪ್ರಶ್ನೆ 1 KB ಎನ್ನುವುದು ಎಷ್ಟು ಬೈಟ್ಗಳಿಗೆ ಸಮನಾಗಿದೆ ಅಂತಕ್ಕಂಥದ್ದು ಕಿಲೋಬೈಟ್ KB. ಈಗಾಗಲೇ ನಾವು ನೋಡ್ತೀವಿ ಆಯ್ಕೆಗಳು ನೋಡ್ತೀವಿ 1250 2088 1024 1000 ಅಂತ ಹೇಳಿ ನೋಡ್ತೀವಿ. ಹಿಂದಿನ ಪ್ರಶ್ನೆಯಲ್ಲಿ ನೋಡಿದೆವು ನಾವು, ಹಾಗಾಗಿ ನಮ್ಗೆ ನೆನಪಿರಬೇಕು 1024. ಇದಕ್ಕೆ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು 1 KB ಅಂತಕ್ಕಂಥದ್ದು 1024 ಬೈಟ್ಸ್ಗಳು. ಅದೇ ರೀತಿಯಾಗಿ ಇದು ಮೆಮೊರಿ ಅಳತೆಯ ಮೂಲ ನಿಯಮ ಅಂತೇಳಿ ನಮ್ಗೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಶ್ನೆ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನ ಕರೆಯುತ್ತಾರೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತೀವಿ ALU, ಮೆಮೊರಿ, CPU, ಕಂಟ್ರೋಲ್ ಯೂನಿಟ್. ಸರಿಯಾದ ಉತ್ತರ ಬಂದ್ಬಿಟ್ಟು CPU. ಕಂಪ್ಯೂಟರ್ನ ಮೆದುಳು ಅಂತೇಳಿ ಯಾವುದನ್ನ ಕರೆಯುತ್ತಾರೆ ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ ಕರೀತಕ್ಕಂಥದ್ದು ಕಂಪ್ಯೂಟರ್ನ ಮೆದುಳು. ಇದಕ್ಕೆ ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು CPU ಅಂದ್ರೆ ಗೊತ್ತಿರಬೇಕು. ಇದ್ರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ. ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಲ್ಲಾ ಕಾರ್ಯಗಳನ್ನ ನಿಯಂತ್ರಿಸುವುದರಿಂದ ಇದನ್ನ ಏನಂತ ಕರೀತಾರೆ ಅಂದ್ರೆ ಕಂಪ್ಯೂಟರ್ನ ಮೆದುಳು ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿ ALU ಬರ್ತಕ್ಕಂಥದ್ದು, ಈ ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತೇಳಿ ಕರೀತಕ್ಕಂಥದ್ದು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ಇದ್ರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದರ ಕೆಲಸ ಬಂದ್ಬಿಟ್ಟು ಗಣಿತ ಮತ್ತು ಲಾಜಿಕ್ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ CU ಅಂದ್ರೆ ಗೊತ್ತಿರಬೇಕು, ಕಂಟ್ರೋಲ್ ಯೂನಿಟ್ ಅಂದ್ರೆ ಇದು ಎಲ್ಲಾ ಭಾಗಗಳನ್ನ ನಿಯಂತ್ರಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ವಿಷಯ ಬಂದ್ಬಿಟ್ಟು ಸಾಫ್ಟ್ವೇರ್. ಒಂದು ಸಾಫ್ಟ್ವೇರ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡೋಣ. ನುಡಿ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದಿರತಕ್ಕಂಥದ್ದು ನೋಡ್ತೀವಿ B.Ed 2015ರಲ್ಲಿ. ಆಯ್ಕೆಗಳು ನೋಡ್ತೀವಿ ಕರ್ನಾಟಕ ಸರ್ಕಾರ, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಗಣಕ ಪರಿಷತ್ತು, ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಕನ್ನಡ ಗಣಕ ಪರಿಷತ್ ಇದನ್ನ ಅಭಿವೃದ್ಧಿಪಡಿಸಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ನುಡಿ ತಂತ್ರಾಂಶ ಅಂದ್ರೆ ನುಡಿ ಸಾಫ್ಟ್ವೇರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಂಪ್ಯೂಟರ್ನಲ್ಲಿ ಕನ್ನಡವನ್ನ ಟೈಪ್ ಮಾಡಲು ಬಳಸ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂದ್ರೆ ನುಡಿ ಸಾಫ್ಟ್ವೇರ್. ಇದನ್ನ ಯಾರು ಅಭಿವೃದ್ಧಿಪಡಿಸಿದ್ರು ಅಂದ್ರೆ ಕನ್ನಡ ಗಣಕ ಪರಿಷತ್ ಅಭಿವೃದ್ಧಿಪಡಿಸಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ PDF ಅಟ್ಯಾಚ್ಮೆಂಟ್ ಅನ್ನು ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಅಥವಾ ಬಳಸುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ MS ವರ್ಡ್, ಅಕ್ರೋಬ್ಯಾಟ್ ರೀಡರ್, MS ಪವರ್ ಪಾಯಿಂಟ್, MS ಎಕ್ಸೆಲ್ ಅಂತ ಹೇಳಿ ನಾವು ನೋಡ್ತೀವಿ. ಒಂದು PDF ಅಟ್ಯಾಚ್ಮೆಂಟ್ ಅನ್ನ ಓಪನ್ ಮಾಡಲು ಬಳಸ್ತಕ್ಕಂಥ ಸಾಫ್ಟ್ವೇರ್ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಅಕ್ರೋಬ್ಯಾಟ್ ರೀಡರ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಒಂದು ಅಕ್ರೋಬ್ಯಾಟ್ ರೀಡರ್ ನ PDF ಫೈಲ್ ನ ತೆರೆಯಲು ಮತ್ತು ಓದಲು ಬಳಸ್ತಕ್ಕಂಥ ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರ್ ನಲ್ಲಿ ನಾವು ಝೂಮ್ ಅನ್ನ ಮಾಡಲು ಕೂಡ ವ್ಯವಸ್ಥೆನ ಇರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಓದುವಾಗ ಹೈಲೈಟ್ ಮಾಡಬಹುದು. ಅದೇ ರೀತಿಯಾಗಿ ಮಾರ್ಕ್ ಅನ್ನ ಮಾಡಲು ಕೂಡ ಈ ಒಂದು ಸಾಫ್ಟ್ವೇರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಓದಲು ಝೂಮ್ ಅನ್ನ ಮಾಡಬಹುದು, ಅದೇ ರೀತಿಯಾಗಿ ಹೈಲೈಟ್ ಮಾಡಲು ಮತ್ತು ಮಾರ್ಕ್ ಕೂಡ ಈ ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಮಾಡಬಹುದು ಅಕ್ರೋಬ್ಯಾಟ್ ರೀಡರ್ ನಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತಕ್ಕಂಥದ್ದು. ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತೀವಿ ರೆಡ್ ಹಾಟ್ ಲಿನಕ್ಸ್, ಅದೇ ರೀತಿಯಾಗಿ ಮೈಕ್ರೋಸಾಫ್ಟ್ ಆಫೀಸ್, ಅಡೋಬೆ ಪೇಜ್ ಮೇಕರ್, ಓಪನ್ ಆಫೀಸ್ ಅಂತಕ್ಕಂಥದ್ದು. ಇಲ್ಲಿ ಕೇಳ್ತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಆಫೀಸ್ ಏನದಂದ್ರೆ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ನಮ್ಗೆ ಗೊತ್ತಿರಬೇಕು ಆಪರೇಟಿಂಗ್ ಸಿಸ್ಟಮ್. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಲಿನಕ್ಸ್. ಅದೇ ರೀತಿಯಾಗಿ ಮೈಕ್ರೋಸಾಫ್ಟ್ ಆಫೀಸ್ ಅಂತಕ್ಕಂಥ ಇದೊಂದು ಸಾಫ್ಟ್ವೇರ್ ಆಗಿದ್ದು ಇದು ಬಳಕೆದಾರರ
ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಬಳಕೆದಾರರ ಕೆಲಸಕ್ಕೆ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಯಾವುದಕ್ಕೆ ಅಂದ್ರೆ ನಮ್ಗೆ ಗೊತ್ತಿರಬೇಕು, ಮೈಕ್ರೋಸಾಫ್ಟ್ ವರ್ಡನ್ನು ಬರವಣಿಗೆಗೆ ಅಂದರೆ ನೋಟ್ಸನ್ನು ತಯಾರಿಸಲು, ಲೆಟರ್ನ ಟೈಪಿಂಗ್ ಮಾಡಲು ಇದನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ MS ಎಕ್ಸೆಲ್ ಒಂದು ಲೆಕ್ಕಾಚಾರ ಶೀಟ್ಗಳನ್ನು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕ್ಯಾಶ್ ಟ್ಯಾಲಿ ಮಾಡಲು ಕ್ಯಾಶ್ ಬುಕ್ಗಳನ್ನು ಇದರಲ್ಲಿ ತಯಾರಿಸ್ಬೋದು. ಉದಾಹರಣೆಗೆ ನಾನು ತೆಗೆದುಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ MS ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟನ್ನು ಪ್ರೆಸೆಂಟೇಷನ್ ಮಾಡಲು, ಸ್ಲೈಡ್ಸ್ಗಳನ್ನು ತಯಾರಿಸಲು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ MS ಔಟ್ಲುಕ್ ಇದನ್ನು ಇಮೇಲ್ ಕಳಿಸಲು ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವುಗಳ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ 2ನೇ ಚಾಪ್ಟರು, ಅದೇ ರೀತಿಯಾಗಿ 2ನೇ ಚಾಪ್ಟರ್ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮತ್ತು ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ.